ಪ್ರಥಮಂ ಶೈಲಪುತ್ರೀತಿ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕುಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೀತಿ ಷಷ್ಠಂ ಕಾರ್ತ್ಯಾಯನೀತಿ ಚ ಸಪ್ತಮಂ ಕಾಲರಾತ್ರಶ್ಚ ಮಹಾಗೌರೀತಿ ಚಾಷ್ಟಮಂ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ, ಚೆನ್ನಾಗಿದ್ದೀರಾ? ಇನ್ನೇನು ನವರಾತ್ರಿ 3ನೇ ತಾರೀಕಿಂದ ಶುರು ಆಗ್ತಾ ಇದೆ. ನಾನು ನವರಾತ್ರಿಗೋಸ್ಕರ ರಂಗೋಲಿನ ಹಾಕ್ತಾ ಇದ್ದೀನಿ. ದಯವಿಟ್ಟು ಆ ರಂಗೋಲಿಗಳನ್ನ ನೋಡಿ ತಮ್ಮ ಮನೆ ಮುಂದೆನೂ ಆ ರಂಗೋಲಿಗಳು. ನಮಸ್ಕಾರ. ನವರಾತ್ರಿನಲ್ಲಿ ಅಮ್ಮನಿಗೆ ಒಂದೊಂದು ದಿನನೂ ಒಂದೊಂದು ಅಲಂಕಾರ ಇರುತ್ತೆ. ಮೊದಲನೇ ದಿವಸ ಎಲ್ಲೋ ಹಳದಿ ಬಣ್ಣ, ಎರಡನೇ ದಿವಸ ಗ್ರೀನ್ ಕಲರ್ ಹಸಿರು, ಮೂರನೇ ದಿವಸ ಗ್ರೇ ಕಂದು ಬಣ್ಣ, ನಾಲ್ಕನೇ ದಿವಸ ಆರೆಂಜ್, ಐದನೇ ದಿವಸ ವೈಟ್ ಕಲರ್, ಆರನೇ ದಿವಸಕ್ಕೆ ರೆಡ್ ಕಲರ್ ಕೆಂಪು ಬಣ್ಣ, ಏಳನೇ ದಿವಸ ರಾಯಲ್ ಬ್ಲೂ, ಎಂಟನೇ ದಿವಸ ಪಿಂಕ್, 9ನೇ ದಿವಸಕ್ಕೆ ಪರ್ಪಲ್ ಕಲರ್. ಇದು ನವರಾತ್ರಿಯ ಬಣ್ಣಗಳು. ಅದಕ್ಕೆ ಒಂದೊಂದ್ ದಿನಕ್ಕೆ ಒಂದೊಂದು ಅಲಂಕಾರ ಅಂದ್ರೆ ಅದೇ ರೀತಿ ಮನೇಲಿರೋ ಹೆಣ್ಮಕ್ಳು ಏನ್ ಸಾಮಾನ್ಯದವರಲ್ಲ, ಅವರು ನಮ್ಮ ದಿನನಿತ್ಯನೂ ಒಂದೊಂದು ಅಲಂಕಾರನ ಮಾಡ್ಕೊಂಡು ಬೆಳಲೇಬೇಕಾಗುತ್ತೆ. ಅಮ್ಮನಿಗೆ ಯಾವ ತರ ಅಲಂಕಾರ ಮಾಡ್ತಾರೋ ಅದೇ ರೀತಿ ಮನೇಲಿರೋ ಹೆಣ್ಮಕ್ಳು ಕೂಡ ಅದನ್ನ ಕಲರ್ನಲ್ಲಿ ಉಟ್ಕೊಂಡು ನವರಾತ್ರಿ ಹಬ್ಬನ ಸಂತೋಷದಿಂದ ಆಚರಿಸ್ರಿ. ಅಮ್ಮನ ಅನುಗ್ರಹ ನಿಮ್ಮೆಲ್ರಿಗೂ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಅಮ್ಮಂದು ಒಂದೊಂದು ಅವತಾರಗಳು ನವರಾತ್ರಿನಲ್ಲಿರುತ್ತೆ. ಮೊದಲನೇ ದಿನ ಅಮ್ಮ ಶೈಲಪುತ್ರಿಯಾಗಿ ಕೂತ್ಕೊಳುತ್ತೆ, ಎರಡನೇ ದಿವಸ ಅಮ್ಮ ಬ್ರಹ್ಮಚಾರಿಣಿಯಾಗಿ ಕೂತ್ಕೊಳುತ್ತೆ, ಮೂರನೇ ದಿವಸ ಅಮ್ಮ ಚಂದ್ರಘಂಟನಾಗಿ ಕೂತ್ಕೊಳುತ್ತೆ, ನಾಲ್ಕನೇ ದಿವಸ ಅಮ್ಮ ಕುಷ್ಮಾಂಡ ದೇವಿಯಾಗಿ ಕೂತ್ಕೊಳುತ್ತೆ, ಐದನೇ ದಿವಸಕ್ಕೆ ಅಮ್ಮ ಕಂದಮಾತರಾಗಿ ಕೂತ್ಕೊಳುತ್ತೆ, ಆರನೇ ದಿವಸ ಅಮ್ಮ ಕಾರ್ತ್ಯಾಯಣಿ ತಾಯಿಯಾಗಿ ಕೂತ್ಕೊಳುತ್ತೆ, ಏಳನೇ ದಿವಸ ಅಮ್ಮನ ರೂಪ ಕಾಳರಾತ್ರಿ ಅಮ್ಮ, ಎಂಟನೇ ದಿವಸ ಅಮ್ಮಂದು ಮಹಾಗೌರಿ ದೇವಿಯಾಗಿ ಕೂತ್ಕೊಳುತ್ತೆ, ನಂತರ 9ನೇ ದಿವಸ ಅಮ್ಮ ಸಿದ್ಧಿದಾತ್ರಿಯಾಗಿ ಅಮ್ಮನು ವಿಜಯೋತ್ಸವ ಮಾಡ್ತಾಳೆ. ಇದು 9 ದಿವಸದ ಅಲಂಕಾರಗಳು ಅಮ್ಮಂದು. ನಮಸ್ಕಾರ. ನವರಾತ್ರಿ ಹಬ್ಬದ ಶುಭಾಶಯಗಳು. ಮೊದಲನೇ ದಿವಸ ಅಮ್ಮಂದು ಶೈಲಪುತ್ರಿಯಾಗಿ ಪೂಜಿಸಲಾಗುತ್ತದೆ. ಶೈಲಪುತ್ರಿ ಅಂತ ಹೆಸರು ಹೇಗ್ ಬಂತು ಅಂದ್ರೆ, ಸತಿ ದೇವಿಯು ತನ್ನ ತಂದೆ ದಕ್ಷನ ಮನೆಯಲ್ಲಿ ಯಾಗಕ್ಕಾಗಿ ಬಂದಿರ್ತಾರೆ. ಅಲ್ಲಿ ತನ್ನ ಗಂಡನಿಗೆ ಆದ ಅವಮಾನನ ಸಹಿಸಲಾರ್ದಲೆ ಅಮ್ಮ ಅಲ್ಲಿರುವ ಯಜ್ಞಕುಂಡದಲ್ಲಿನೇ ಬಿದ್ದು ಪ್ರಾಣ ತ್ಯಾಗ ಮಾಡ್ತಾರೆ. ಮುಂದಿನ ಜನ್ಮದಲ್ಲಿ ಹಿಮಾಲಯ ಪರ್ವತ ರಾಜನ ಮಗಳಾಗಿ ಅವರು ಜನಿಸ್ತಾರೆ. ಪರ್ವತಕ್ಕೆ ಇನ್ನೊಂದು ಹೆಸರು ಶೈಲ ಅಂತ, ಪುತ್ರಿ ಅಂದ್ರೆ ಮಗಳು ಅಂತ. ಅದರಿಂದ ಅಮ್ಮನಿಗೆ ಶೈಲಪುತ್ರಿ ಅಂತ ಹೆಸರು ಬರುತ್ತೆ. ಶೈಲಪುತ್ರಿ ಅಂದ್ರೆ ಪಾರ್ವತಿ ದೇವಿನೇ.